ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡತ್ತಿರಲಿ ಬಿಸ್ನೆಸ್ ಆಗಿ ಅಥವಾ ಇನ್ನೂ ಒಂದು ಅರ್ನಿಂಗ್ಸ್ ಸಲುವಾಗಿ. ಸೊ ಫ್ರೆಂಡ್ಸ್, ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಐಡಿಯಾ ಕೊಡತ್ನು ಮತ್ತು ಅಪ್ಡೇಟ್ ಅನ್ನೋದು ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಮತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ಚಾನಲ್ ಹೊಸದೈತಿ. ನಾವು ಒಂದು ಚಾನಲ್ದಾಗ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ಗಳು ಅಂದರೆ ಯೂಟ್ಯೂಬ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಮತ್ತು ಇನ್ಸ್ಟಾಗ್ರಾಮ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಸ್ಪಾನ್ಸರ್ಶಿಪ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡೋದು, ವಾಟ್ಸಪ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು, ಹಂಗೆ ಪ್ರತಿಯೊಂದನ್ನು ಟೆಲಿಗ್ರಾಮ್ ಆಗಿರ್ಬೋದು, ಪ್ರತಿಯೊಂದನ್ನು ನನ್ನ ಒಂದು ಚಾನಲ್ದಾಗ ಅಪ್ಡೇಟ್ ಮಾಡೋದು ಕೊಡ್ತಿರ್ತೀನಿ. ಎಲ್ಲನೂ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಇರ್ತಾವೆ. ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವು ಎಷ್ಟು ನಂಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನನಗೆ ವಿಡಿಯೋ ಹಾಕೋಕೆ ಹುಮ್ಮಸ್ಸು ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ತೆ ನಾವು ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತೇಳಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಇನ್ಸ್ಟಾಗ್ರಾಮ್ನಾಗ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇರುವಂಥ ಐಡಿಯಾಗಳು ಯಾವ್ಯಾವು ಮತ್ತು ರೂಲ್ಸ್ಗಳು ಯಾವ್ಯಾವು ಅಂತೇಳಿ ತಿಳ್ಕೊಳ್ಳೋನು. ಮೊದಲಿಗೆ ಬಂದುಬಿಟ್ಟು ನಾನು ನನ್ನ ಒಂದು ಗೂಗಲ್ನ ಓಪನ್ ಮಾಡಿದ್ನು. ಗೂಗಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ ನಾನು ಸರ್ಚ್ ಮಾಡಿದ್ನು. ಅಲ್ಲಿ ನೀವು ಮೊದಲಿಗೆ ಬರುವಂಥ ಒಂದು ವೆಬ್ಸೈಟ್ನ ಓಪನ್ ಮಾಡ್ಬೋರಿ. ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು. ಈಗ ಓಪನ್ ಆಗೋ ಸ್ವಲ್ಪ ಲೇಟ್ ಟೈಮ್ ತೊಗೊಳತಿ, ಸ್ವಲ್ಪ ವೇಟ್ ಮಾಡಿರಿ. ಸೊ ಫ್ರೆಂಡ್ಸ್, ಇಲ್ಲಿ ಏನು ನೋಡತ್ತಿಲ್ಲ ಸ್ಟಾರ್ಟಿಂಗ್ ಈ ಒಂದು ಪೇಜ್ನ ಈ ಒಂದು ಹೋಮ್ ಪೇಜ್ನ ಕೊಟ್ಬಿಟ್ಟಿರ್ತಾನು ಕಮ್ಯುನಿಟಿ ಗೈಡ್ಲೈನ್ಸ್ಗಳನ್ನ. ಅಂದರೆ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿರಲೇ, ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಯಾರೆಲ್ಲ ಅನ್ಕೊಂಡಿರಲೇ, ನೀವೇನು ಪೋಸ್ಟ್ಗಳು ಹಾಕ್ತಿರ್ತಿರಲೇ, ಅದ್ರ ರಿಲೇಟೆಡ್ ಆಗಿರುವಂಥ ಪ್ರತಿಯೊಂದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ಗಳು ಎಲ್ಲನೂ ಇಲ್ಲೇ ಯಾರು ಕೊಟ್ಟಿರ್ತಾನು. ಯಾವ ಥರ ನೀವು ಒಂದು ಪೋಸ್ಟ್ಗಳು ಅಪ್ಲೋಡ್ ಆಗಬೇಕು, ಯಾವ ಒಂದು ರೂಲ್ಸ್ ಒಳಗಿರಬೇಕು, ಯಾವ ಒಂದು ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು, ಎಲ್ಲನೂ ಇಲ್ಲಿ ಕೊಟ್ಟಿರ್ತಾನು. ನೀವು ಇದನ್ನು ಓದ್ಕೊಂಡು ಅದು ನೀವು ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದ್ರೊಳಗೆ ನಾನು ಇಂಪಾರ್ಟೆಂಟ್ ಆಗಿರುವಂಥ ಒಂದು 2-3 ಡೇಟಾ ಹೇಳ್ತೀನಿ. ಎಲ್ಲನೂ ಹೇಳಂಗಿಲ್ಲ, ನಿಮ್ಗೆ ಎಲ್ಲನೂ ಬೇಕಾದ್ರೆ ಹೇಳ್ರಿ. ಇದ್ರ ಬಗ್ಗೆ ನಾವು ಒಟ್ಟು ತಿಳ್ಕೊಂಡು ಕರೆಕ್ಟಾಗಿ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಕೊತ ಪ್ರತಿಯೊಂದು ವೀಡಿಯೋನ ಮಾಡಿ ಹಾಕ್ತಾನು. ಸೊ ಫ್ರೆಂಡ್ಸ್, ಈಗ ಸದ್ಯಕ್ಕೆ ನಿಮ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಐಡಿಯಾ ಅನ್ನೋದು ಇರಲಿ ಅನ್ನೋ ಸಲುವಾಗಿ ಇಂಪಾರ್ಟೆಂಟ್ ಇರುವಂಥ ಒಂದು 2-3 ಅಷ್ಟೇ ಹೇಳ್ತೀನಿ ಅದ್ರಾಗ. ಸೊ ಫ್ರೆಂಡ್ಸ್, ಇದ್ರೊಳಗೆ ಮೊದಲನೇದು ಹೇಳ್ಬೇಕಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಏನು ಪೋಸ್ಟ್ಗಳು ಹಾಕ್ತಿರ್ತಿರಲೇ, ಈ ಒಂದನೇದು ರೂಲ್ಸ್ ಹೇಳತ್ನ. ಈಗ ನೀವೇನು ಪೋಸ್ಟ್ಗಳು ಹಾಕ್ತಿರ್ತಿರಲೇ ಆ ಒಂದು ಪ್ರತಿಯೊಂದು ಪೋಸ್ಟ್ ಆಗಿರ್ಬೋದು, ಪ್ರತಿಯೊಂದು ಸ್ಟೋರಿ ಆಗಿರ್ಬೋದು, ನಿಮ್ಮ ಒಂದು ಓನ್ ಕ್ಯಾಪ್ಚರ್ ಅಂದರೆ ನೀವು ಕ್ಯಾಪ್ಚರ್ ಮಾಡಿರ್ಬೇಕು ಅವನ್ನ. ನಿಮ್ಮ ಒಂದು ಇಮೇಜ್ ಅಥವಾ ನಿಮ್ಮದೇ ಒಂದು ಓನ್ ಇಮೇಜ್ ಅಂದರೆ ನೀವು ಸ್ವಂತ ನಿಮ್ಮ ಒಂದು ಮೊಬೈಲ್ದಾಗ ಫೋಟೋ ಹೊಡೆದ ಅಥವಾ ನೀವು ಒಂದು ಏನೋ ಒಂದು ಎಡಿಟ್ ಮಾಡ್ಕೊಂಡು ನೀವು ಒಂದು ಏನಾದ್ರು ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಪೋಸ್ಟ್ನ ನೀವು ಅಪ್ಲೋಡ್ ಮಾಡ್ಬೇಕು. ಸುಮ್ಮನೆ ಯಾವುದೋ ಒಬ್ಬರು ಪೋಸ್ಟ್ನ ಇನ್ನೊಬ್ಬರು ಒಂದು ಇದನ್ನು ನೀವು ಅಪ್ಲೋಡ್ ಮಾಡಬಾರ್ದು. ಸೊ ಫ್ರೆಂಡ್ಸ್, ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಬರ್ತೈತೆ. ಇದು ಮೊದಲನೇ ಒಂದು ರೂಲ್ಸ್. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ರೂಲ್ಸ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಒಬ್ಬರ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ಗಳನ್ನ ಬರೆದು ಹಾಕೋದು, ಒಬ್ಬರ ಬಗ್ಗೆ ನಾವು ಟ್ರೋಲ್ ಮಾಡೋದು, ಮತ್ತು ಒಬ್ಬರು ಹಿಂಗೆ ಮೆಡಿಸನ್ ಬಗ್ಗೆ ಹಿಂಗೆ ನಾವು ಫೇಕ್ ನ್ಯೂಸ್ಗಳನ್ನ ಹಬ್ಸೋದು, ಈ ಒಂದು ಡೊನೇಟ್ ಮಾಡಿರಿ, ಇಷ್ಟು ನೀವು ರೊಕ್ಕ ಅಮೌಂಟ್ ಮಾಡಿರಿ, ಇಷ್ಟು ನಿಮಗೆ ಶೇರ್ ಮಾಡಿರಿ, ಇಷ್ಟು ಲೈಕ್ಸ್ ಬರ್ತಾವೆ, ಇಷ್ಟು ನೀವು ಫಾಲೋವರ್ಸ್ ಎಬ್ಸೋರಿ. ಸೊ ಫ್ರೆಂಡ್ಸ್, ಇದು ಏನಾಗೈತಪ್ಪ ಅಂದ್ರೆ ಈ ಪ್ರತಿಯೊಂದೂ ಇದು ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಬಂದ ಎರಡಪ್ಪ ಆಕೈತಿ. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಆಗಲೇನು ಏನಿಲ್ಲ, ಡೊನೇಟ್ ಮಾಡಿರಿ, ಇಷ್ಟು ರೊಕ್ಕ ನೀವು ಇಷ್ಟು ರಕ್ತದಾನ ಮಾಡಿರಿ, ಈ ಒಂದು ಮೆಡಿಕಲ್ ಬಗ್ಗೆ ಈ ಒಂದು ರೂಮರ್ಸ್ ಎಬ್ಬಿಸ್ರಿ, ಇವ್ರನ್ನ ನೀವು ವ್ಯಕ್ತಿನ ಟ್ರೋಲ್ ಮಾಡಿರಿ ಅಂತೇಳಿ ಇದನ್ನೇನೇನು ಮಾಡತ್ತಿರಲಿ ನೀವು. ಫೇಕ್ ಫಾಲೋವರ್ಸ್ ಯಾವ ಥರ ಎಬ್ಸೋದು, ಇವೆಲ್ಲನೂ ಕಮ್ಯುನಿಟಿ ಗೈಡ್ಲೈನ್ಸ್ ಒಳಗೆ ಇಲ್ಲೀಗಲ್ ಆಕಾವು. ಇದನ್ನೆಲ್ಲ ನೀವು ಮಾಡೋಕೆ ಹೋಗ್ಬೇಡ್ರಿ. ಸೊ ಫ್ರೆಂಡ್ಸ್, ಇದು ಎರಡನೇ ಒಂದು ರೂಲ್ಸ್. ಮೂರನೇ ಒಂದು ರೂಲ್ಸ್ ಏನಪ್ಪ ಅಂದ್ರೆ ಸ್ಪ್ಯಾಮ್ ಕಾಲ್ಸ್ ಅಂದರೆ ಸ್ಪ್ಯಾಮರ್ ಬಗ್ಗೆ ಅಪ್ಲಿಕೇಶನ್, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರ್ತಾವಲ್ಲ ಅದ್ರ ಬಗ್ಗೆ ನಾವು ಫೇಕ್ ನ್ಯೂಸ್ನ ಎಬ್ಸೋದು, ಅಂದ್ರೆ ಗ್ಯಾಂಬ್ಲಿಂಗ್ ಬಗ್ಗೆ ಹೇಳೋದು, ಇದು ಎಲ್ಲ ಈ ಒಂದು ರೂಲ್ಸ್ನೇ ಬಂದ ಎರಡಪ್ಪಾಕೈತಿ. ಕಮ್ಯುನಿಟಿ ಗೈಡ್ಲೈನ್ಸ್ದಾಗ ಐತಿದೆ, ಮಾಡಬೇಡ್ರಿ ಅಂತೇಳಿ. ಸೊ ಫ್ರೆಂಡ್ಸ್, ಇದು ಇನ್ನೂ ಭಾಳ ಅದಾವು, ಹೇಳ್ಕೊತ ಹೋದ್ರೆ ಭಾಳ ಆಗೈತಿ ಟೈಮ. ಸದ್ಯಕ್ಕೆ ನಿಮಗೆ 2-3 ಅಷ್ಟೇ ಹೇಳೀನಿ. ನಿಮಗೆ ಏನಾರ ಇದ್ರ ಬಗ್ಗೆ ಪೂರ್ತಿಯಾಗಿ ನಿಮ್ಗೆ ಅರ್ಥ ಆಗುವಂಗೆ ಈಸಿಯಾಗಿ ಎಕ್ಸಾಂಪಲ್ ಕೊಡ್ಕೋತ ವಿಡಿಯೋ ಮಾಡಿಪ್ಪ ಒಂದು ನನಗೆ ಯಾರು ಕಮೆಂಟ್ ಮಾಡಿದ್ರೆ ಅಂದ್ರೆ ನಾ ಖಂಡಿತ ಹೇಳ್ತೀನಿ 100% ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾನು. ಸದ್ಯಕ್ಕೆ ನಿಮಗೆ ಐಡಿಯಾನು ಬರಲು ಸಲುವಾಗಿ ಕೆಲವೊಂದಿಷ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಕಮ್ಯುನಿಟಿ ಗೈಡ್ಲೈನ್ಸ್ ಅಷ್ಟೇ ವಿಡಿಯೋ ಮಾಡಿ ಹಾಕತ್ನು. ಸೊ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಾಗ ಇದ್ರ ಬಗ್ಗೆ ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟಾಟಾ.